ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅತಿ ಹೆಚ್ಚು ಜಗಳ ಮಾಡಿಕೊಂಡಂತಹ ಸ್ಪರ್ಧಿಗಳು ಯಾರು ಅನ್ನೋ ಪ್ರಶ್ನೆಯನ್ನ ಮುಂದಿಟ್ರೆ ಅದಕ್ಕೆ ಬರುವಂತಹ ಉತ್ತರ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ. ಆರಂಭದಿಂದಲೂ ಕೂಡ ರಕ್ಷಿತಾ ಅವರನ್ನ ಅಶ್ವಿನಿ ಗೌಡ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ರು, ಎಷ್ಟೆಲ್ಲ ಅವಮಾನ ಮಾಡಿದ್ರು, ಆ ಅವಮಾನಗಳು ಎಲ್ಲಿ ತನಕ ಹೋದ್ವು, ಯಾವ ರೀತಿ ಸುದ್ದಿ ಆಯಿತು, ಕೊನೆಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸನ್ನು ತೆಗೆದುಕೊಂಡ್ರು ಎಲ್ಲವೂ ಕೂಡ ಗೊತ್ತಿದೆ. ರಕ್ಷಿತಾ ಶೆಟ್ಟಿ ಅವರು ಬೇರೆ ಯಾರಿಂದಲೂ ಕೂಡ ಅಶ್ವಿನಿ ಗೌಡ ಅವರಿಂದ ಅವಮಾನವನ್ನ ಅನುಭವಿಸಿದಷ್ಟು ಅನುಭವಿಸಿಲ್ಲ. ಆದರೂ ಕೂಡ ಯಾವತ್ತೂ ಕೂಡ ರಕ್ಷಿತಾ ಅಶ್ವಿನಿ ಗೌಡ ವಿರುದ್ಧ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕಿದವರಲ್ಲ. ಅವ್ರು ಎಷ್ಟೇ ನೋವು ಕೊಟ್ಟರು ಕೂಡ ಮರುಕ್ಷಣ ಅವ್ರ ಜೊತೆ ಚೆನ್ನಾಗೇ ಇದ್ರು. ಅವರಿಗೆ ಬೇಜಾರಾದಾಗ ಅವರ ಬೆಂಬಲಕ್ಕೆ ಬರ್ತಾ ಇದ್ದಿದ್ದು ಇದೇ ರಕ್ಷಿತಾ ಶೆಟ್ಟಿ. ಸಾಕಷ್ಟು ಸಂದರ್ಭದಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಪರ ನಿಂತಿದ್ದಾರೆ. ಇಡೀ ಮನೆಯವರೇ ಅವರ ವಿರುದ್ಧ ಇದ್ರೂ ಕೂಡ ರಕ್ಷಿತಾ ಅವರ ಪರವಾಗಿ ನಿಂತಿದ್ದಾರೆ. ಅದರಲ್ಲೂ ಕೂಡ ಅವರು ರಘು ಜೊತೆ ಜಗಳ ಆಗಿ ಊಟ ಬಿಟ್ಟು ಉಪವಾಸ ಇದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನ ಸಮಾಧಾನ ಮಾಡ್ತಾರೆ, ಮನವೊಲಿಸ್ತಾರೆ. ಎಲ್ಲೂ ಕೂಡ ನಾನು ಈ ರೀತಿ ಅವರಿಗೆ ಹೆಲ್ಪ್ ಮಾಡಿದೆ ಅಥವಾ ಅವರ ನೆರವಿಗೆ ಹೋದೆ ಅಂತ ರಕ್ಷಿತಾ ಹೇಳ್ಕೊಳ್ಳೋದಿಲ್ಲ. ಬದಲಿಗೆ ಸೈಲೆಂಟ್ ಆಗಿ ಅವರಿಗೆ ಎಲ್ಲ ರೀತಿಯಾದಂತಹ ಸಹಾಯ ಮಾಡ್ತಾರೆ, ಸಮಾಧಾನ ಮಾಡ್ತಾರೆ. ಇದೇ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳಿಯನ್ನ ಕೊಡ್ತಾರೆ ರಕ್ಷಿತಾ ಶೆಟ್ಟಿಗೆ. ರಕ್ಷಿತಾ ಹಾಗೂ ಅಶ್ವಿನಿ ನಡುವೆ ಈ ಹಿಂದೆ ಎಷ್ಟು ಜಗಳ ಆಗಿದೆಯೋ ಅದಕ್ಕಿಂತ ಹೆಚ್ಚು ಆತ್ಮೀಯತೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದೆ. ಧ್ರುವಂತ್ ಅವರ ಜೊತೆ ಅಶ್ವಿನಿ ಗೌಡ ಸಾಕಷ್ಟು ಕ್ಲೋಸ್ ಆಗಿದ್ದಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಶೇರ್ ಮಾಡ್ಕೊಳ್ತಾರೆ. ಧ್ರುವಂತ್ ಅವರನ್ನ ಹೊರತುಪಡಿಸಿ ಅಶ್ವಿನಿ ಗೌಡ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋದು ಅತ್ಯಂತ ಕ್ಲೋಸ್ ಆಗಿ ರಕ್ಷಿತಾ ಶೆಟ್ಟಿ ಜೊತೆ. ಸಾಕಷ್ಟು ವಿಚಾರಗಳ ಬಗ್ಗೆ ರಕ್ಷಿತಾ ಅವರು ಹಾಗೇನೆ ಅಶ್ವಿನಿ ಗೌಡ ಅವರು ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ರಕ್ಷಿತಾ ಅಶ್ವಿನಿ ಗೌಡ ಜೊತೆ ಮಾತನಾಡಿದ್ದಾರೆ. ನಿಜಕ್ಕೂ ರಕ್ಷಿತಾ ಕೆಲವೊಮ್ಮೆ ಪುಟ್ಟ ಮಗುವಿನಂತೆ ಅನ್ಸೋದು ಅದೇ ಕಾರಣಕ್ಕೆ. ಏನಿದೆಯೋ ಅದನ್ನ ನೇರವಾಗಿ ಹೇಳ್ತಾರೆ. ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇರೋದಿಲ್ಲ ಅಥವಾ ಅದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇರೋದಿಲ್ಲ, ವಂಚನೆ ಇರೋದಿಲ್ಲ. ರಕ್ಷಿತಾ ಒಂದು ಮಾತನ್ನ ಅಶ್ವಿನಿ ಗೌಡ ಅವರಿಗೆ ಹೇಳ್ತಾರೆ, ನೋಡಿ ಅಶ್ವಿನಿ ಮ್ಯಾಮ್, ನಾನು ಹೊರಗಿನಿಂದ ನೋಡೋದಕ್ಕೆ ಮೆಣಸಿನಕಾಯಿ ಥರ, ಅಂದರೆ ಜನ ನನ್ನನ್ನು ತುಂಬ ಖಾರ ಜೋರು ಅಂತ ಅಂದ್ಕೊಳ್ತಾರೆ, ಆದರೆ ನನ್ನ ಮನಸ್ಸು ರಸಗುಲ್ಲ ಥರ ತುಂಬ ಸ್ವೀಟ್ ಅಂತ ಹೇಳಿದ್ದಾರೆ. ಕೇಳೋದಕ್ಕೆ ಜೋಕ್ ಅಂತ ಅನಿಸಿದ್ರು ಕೂಡ ಒಂದು ರೀತಿಯಲ್ಲಿ ರಕ್ಷಿತಾ ಹೇಳಿದ್ದು ಕರೆಕ್ಟ್ ಆಗಿದೆ. ಅವರ ಅಜ್ಜಿ ಕೂಡ ಅದೇ ಮಾತನ್ನ ಹೇಳಿದ್ರು. ಅವಳು ನೋಡೋದಕ್ಕೆ ರಫು, ಕೋಪ ಮಾಡ್ಕೊಳ್ತಾಳೆ, ಆದರೆ ಮರುಕ್ಷಣವೇ ಎಲ್ಲವನ್ನ ಕೂಡ ಮರೆತು ಬಿಡ್ತಾಳೆ. ಯಾರಿಗಾದ್ರೂ ಕಷ್ಟ ಅಂದರೆ ಸಾಕು ಎಲ್ಲವನ್ನ ಮರೆತು ಸಹಾಯ ಮಾಡ್ತಾಳೆ ಅಂತ. ಅದೇ ಮಾತನ್ನ ರಕ್ಷಿತಾ ಅವ್ರು ಹೇಳಿದ್ದು. ನನ್ನ ಮನಸ್ಸು ಮಾತ್ರ ರಸಗುಲ್ಲ ಥರ, ನೋಡೋದಕ್ಕೆ ನಾನು ಹೊರಟು ಜಗಳ ಮಾಡ್ತೀನಿ ಅಂತ ಅನ್ಸುತ್ತೆ, ಆದರೆ ನನ್ನ ಮನಸ್ಸು, ನನ್ನ ಹೃದಯ ಬೆಣ್ಣೆ ಥರ ಅಂತ ಹೇಳ್ಕೊಂಡಿದ್ದಾರೆ. ರಕ್ಷಿತಾ ಮಾತಿಗೆ ಎಸ್ ಕರೆಕ್ಟ್ ಅಂತ ಅಶ್ವಿನಿ ಕೂಡ ಧ್ವನಿಗೂಡಿಸಿದ್ದಾರೆ. ಹಾಗೆ ಇನ್ನೊಂದಷ್ಟು ಮಾತುಗಳನ್ನು ಆಡಿದ್ದಾರೆ ರಕ್ಷಿತಾ ಶೆಟ್ಟಿ. ಈ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲೂ ಕೂಡ ಯಾವ ಮನುಷ್ಯರು ಕೂಡ ಸ್ವಭಾವತ ಕೆಟ್ಟವರಲ್ಲ, ಯಾರೂ ಕೂಡ ಕೆಟ್ಟವರು ಅಲ್ಲ, ಅತಿ ಒಳ್ಳೆಯವರು ಅಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಅವರು ಬದಲಾಗ್ತಾರೆ. ಒಂದೊಂದು ಪರಿಸ್ಥಿತಿ ಅವರನ್ನ ಬದಲಾಯಿಸ್ಬಿಡತ್ತೆ. ಆದರೆ ನಾವು ನಿಜವಾಗ್ಲೂ ಒಳ್ಳೆಯವರು ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಬದಲಾಗಬಾರ್ದು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವಾಗಿರಲಿ, ಆವಾಗ ನಾವು ಬದಲಾಗ್ತಾ ಇದ್ರೆ ಅದು ನಿಜವಾಗ್ಲೂ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ತೀವಿ. ಪರಿಸ್ಥಿತಿಗೆ ತಕ್ಕಂತೆ ನಾವು ಬಣ್ಣವನ್ನು ಬದಲಾಯಿಸಬಾರ್ದು ಅಥವಾ ನಮ್ಮ ಸ್ವಭಾವವನ್ನು ಬದಲಾಯಿಸಬಾರ್ದು ಅಂತ ರಕ್ಷಿತಾ ಹೇಳಿದ್ದಾರೆ. ಎಸ್ ಕರೆಕ್ಟ್ ಅಂತ ಅಶ್ವಿನಿ ಗೌಡ ಅವರ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅಶ್ವಿನಿ ಗೌಡ ಜೊತೆ ಮಾತನಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಏನೆಲ್ಲ ವಿಚಾರಗಳ ಬಗ್ಗೆ ಅಶ್ವಿನಿ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಕೂಡ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಡುಗೆ ಮಾಡುವಾಗ ನೀನು ಚೆನ್ನಾಗಿ ಮಾಡಬೇಕು, ಯಾವುದಾದ್ರೂ ವಸ್ತುಗಳನ್ನು ತೆಗೆದುಕೊಂಡಾಗ ಅಲ್ಲೇ ಇಡಬೇಕು. ಅಡುಗೆ ಆದ ಬಳಿಕ ನೀನು ರಘುವಣ್ಣ ಅಡುಗೆ ಚೆನ್ನಾಗಿ ಮಾಡ್ತೀರಾ, ಆದರೆ ಅದರ ನಂತರ ಅದನ್ನು ಕ್ಲೀನ್ ಮಾಡೋದು ಉಳಿದವರಿಗೆ ದೊಡ್ಡ ಸಾಹಸ ಆಗುತ್ತೆ. ಹಾಗಾಗಿ ಮಾಡುವಾಗಲೇ ನೀಟಾಗಿ ಮಾಡಬೇಕು, ಕೆಲವೊಂದು ಕೆಲಸಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಆವಾಗ ಕೆಲಸ ಮಾಡಿ ಮುಗಿಸಿದ್ರೆ ಕಿಚನ್ ಕೂಡ ಕ್ಲೀನ್ ಆಗಿರುತ್ತೆ. ಹೀಗೆ ಒಂದಷ್ಟು ವಿಚಾರಗಳಲ್ಲಿ ರಕ್ಷಿತಾ ಅವರಿಗೆ ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ. ಅಶ್ವಿನಿ ಗೌಡ ಅವರ ಮಾತನ್ನ ರಕ್ಷಿತಾ ಕೂಡ ಸ್ವೀಕರಿಸಿದ್ದಾರೆ. ಹೌದು, ನಿಮ್ಮ ಮಾತನ್ನ ನಾನು ಒಪ್ತೀನಿ ಅಂತ. ರಕ್ಷಿತಾ ಅವರು ನಿಜವಾಗ್ಲೂ ಹೇಳಿದ್ದು ಕರೆಕ್ಟಾ? ಅವರ ಮನಸ್ಸು ಹೂವಿನ ಥರ, ರಸಗುಲ್ಲ ಥರ ಅಂತ ನಿಮಗೂ ಕೂಡ ಅನಿಸ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.